ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ನಮಸ್ಕಾರ, ನಮಸ್ತೆ ರೈತ ಬಾಂಧವ್ರೆ. ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ಇವತ್ತು ನಾವು ದಿನಾಂಕ 22 ಡಿಸೆಂಬರ್ 2024 ಬಾಗಲಕೋಟೆಯಲ್ಲಿ ಕೃಷಿ ಮೇಳ ಅಂತ ನಡೆದಿದೆ. ನಾವಲ್ಲಿ ಬಂದಿದ್ದೆವು. ನಾನು ಮಾಡೋದು ವಿಶೇಷವಾಗಿ ರೈತರ ಸಲುವಾಗಿ, ರೈತರಿಗೆ ಏನಾದರೂ ಉಪಯೋಗ ಆಗ್ತೈತ್ರಿ ಮಳಿಗೆಗಳಲ್ಲಿ, ಅದನ್ನು ತಮಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಎಲ್ಲರಿಗೂ ಬರೋಕ್ಕಾಗಲ್ಲ ತಿಳ್ಕೊಂಡು ನಾನು ಇದನ್ನು ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಅನಿಸಿದ್ರಿ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸ್ತೀನಿ. ನಾನು ಬನ್ನಿ ಒಳಗಡೆ ಹೋಗಿ. ರೈಟ್, ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಸರ್. ನಮ್ಮ ಹೆಸರು ಹೇಳಿ ಸ್ವಲ್ಪ ಜೋರು. ನಾನು ಡಾಕ್ಟರ್ ಎನ್ ಶ್ರೀನಿವಾಸ್ ಅಂತ, ಸಹ ಪ್ರಾಧ್ಯಾಪಕರು. ಸೊ ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಕೇಂದ್ರ ಅರಭಾವಿಯಿಂದ ನಾನು ಬಂದಿದ್ದೇನೆ. ಅರಭಾವಿ, ಗೋಕಾಕ್ ತಾಲೂಕು. ಗೋಕಾಕ್ ತಾಲೂಕು. ಸರ್, ಈಗ ಇಲ್ಲಿ ಏನೇನು ತಂದಿರಿ ತಾವು? ಸರ್, ನಮ್ಮ ಒಂದು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರ ಏನಿದೆ ಅರಭಾವಿಯಲ್ಲಿ ಏನಿದೆ, ಇದು ಮೂಲತಃ ನಮ್ಮ ಭಾರತ ದೇಶದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಸಪೋಟ ಮತ್ತು ಬಾಳೆಹಣ್ಣಿನ ತಳಿಗಳ ಸಂಶೋಧನೆ ಕುರಿತಂತೆ ಸೊ ಎಲ್ಲ ವಿಷಯಗಳು ಒಳಗೊಂಡಂತೆ ನಾವು ಸಂಶೋಧನಾ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಸೊ ಇದು ಮೂಲತಃ ನಮ್ಮ ICAR ಅಂತಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ನ್ಯೂ ದೆಹಲಿಯಲ್ಲಿದೆ. ಆ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಶೋಧನಾ ಕೇಂದ್ರ. ಸೊ ಏನು ಅಡ್ಮಿನಿಸ್ಟ್ರೇಟಿವ್ ಏನಿದೆ ಅದು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಈ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನಂತಂದ್ರೆ, ಸೊ ವಿವಿಧ ಭಾಗದಲ್ಲಿ ಬೆಳೀತಕ್ಕಂಥ ತಳಿಗಳು ನಾವು ವಿವಿಧ ಭಾಗಗಳಲ್ಲಿ ಅದರ ಬೆಳವಣಿಗೆ, ಅದರ ಇಳುವರಿ ಮತ್ತು ತಾಂತ್ರಿಕತೆಗಳು ಇದರ ಬಗ್ಗೆನೇ ಕೂಡ ಏನು ತಿಳಿಸ್ಕೊಳ್ಳಿಕ್ಕೆ ಈ ಒಂದು ಸಂಶೋಧನೆಯನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ. ಸರಿ ಸರಿ ಸರ್, ಇವು ತಳಿಗಳು ಈಗ ರೈತರಿಗೆ ಬೇಕು ಅಂದ್ರೆ ಎಲ್ಲಿ ಅಲ್ಲೇ ಬರ್ಬೇಕು ಸರ್? ಇನ್ನೊಂದೇನಂತಂದ್ರೆ ನಮ್ಮ ಇದರಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ನಮ್ಮ ಈ ಒಂದು ನಮ್ಮ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಏನಿದೆ ಅರಭಾವಿಯಲ್ಲಿ, ಇದರ ಮೂಲ ಉದ್ದೇಶ ಏನಿದೆ, 2 ಮ್ಯಾಂಡೇಟ್ ಕ್ರಾಪ್ಗಳಿದ್ದಾವೆ ಈಗಾಗಲೇ ನಾ ಹೇಳಿದ ಪ್ರಕಾರ. ಒಂದು ಬಾಳೆ ಮತ್ತು ಎರಡನೇದು ಸಪೋಟ. ಸೊ ಬಾಳೆಯಲ್ಲಿ ನಮ್ಮ ಹತ್ರ ಇರ್ತಕ್ಕಂಥದ್ದು ಬೇರೆ ಬೇರೆ ಒಂದು ದೇಶದ ಬೇರೆ ಬೇರೆ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ತಳಿಗಳು ಅಂತಂದ್ರೆ ಸರಾಸರಿ 65 ತಳಿಗಳು ನಮ್ಮ ಸಂಸ್ಥೆಯಲ್ಲಿದ್ದಾವೆ. ಅದೇ ರೀತಿ ಹಣ್ಣಿನಲ್ಲಿ 65 ತಳಿಗಳಿದ್ದಾವೆ. ಸಪೋಟದಲ್ಲಿ 55 ತಳಿಗಳು ನಮ್ಮ ಒಂದು ಸಂಸ್ಥೆ, ನಮ್ಮ ಒಂದು
ಸೆಂಟರ್ ನಲ್ಲಿ ಇದಾವೆ. ಈಗ ಬಾಳೆಹಣ್ಣಿನ 65 ತಳಿಗಳಲ್ಲಿ ಡಿಮಾಂಡ್ ಯಾವಾಗ ಹೆಚ್ಚಿಗೆ ಅದ ಸರ್ ತಮ್ಮಲ್ಲಿ? ಸೊ ಅಂದ್ರೆ ನಮ್ಮ ಭಾಗಕ್ಕೆ ಕಮರ್ಷಿಯಲ್ ಆಗಿ ಬೆಳಿತಕ್ಕಂಥ ತಳಿಗಳು ಅಂತ ಬಂದಾಗ ಒಂದು ನಮ್ಮ ಒಂದು ಭಾಗದ ಪ್ರಚಲಿತ ಒಂದು ತಳಿ ಅಂತಂದ್ರೆ ರಾಜಾಪುರಿ ಇದೆ. ಅದು ಕಮರ್ಷಿಯಲ್ ಆಗಿ ಬೆಳಿತಕ್ಕಂಥ ನಮ್ಮ ಭಾಗದಲ್ಲಿ ರಾಜಾಪುರಿ ಒಂದು. ಎರಡನೇದಾಗಿ ಅಂತಂದ್ರೆ ಇತ್ತೀಚಿನ ಇದರಲ್ಲಿ ನಾವು ನೋಡ್ಬೋದು ಚುಕ್ಕೆ ಬಾಳೆ ಅಂತ ಹೇಳ್ತೇವೆ, ಡಾರ್ಫ್ ಕೆವೆಂಡಿಶ್ ಅಂತಕ್ಕಂಥದ್ದನ್ನು ಕೂಡ ಅದು ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು, ಬಹಳ ಸಿಹಿ ಆಗಿರ್ತಕ್ಕಂಥ ಒಂದು ತಳಿ. ಸೊ ಅದನ್ನ ಆದ ನಂತರ ಮತ್ತೆ ಪ್ರಮುಖವಾಗಿರ್ತಕ್ಕಂಥದ್ದು G9, ಅದೇ ಒಂದು ಸಂಬಂಧಿತ ಒಂದು ತಳಿ ಅಂತಾನೆ ಹೇಳ್ಬಹುದು. ಅದು G9 ಗ್ರ್ಯಾಂಡ್ 9 ಅಂತ ನಾವು ಕರಿತೀವಿ. ಅದನ್ನು ಕೂಡ ರೈತರು ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಹೆಚ್ಚಿನ ಲಾಭ ಕೂಡ ಒಂದು ತೆಗೆದುಕೊಳ್ತಾ ಇದ್ದಾರೆ. ಅವು ಬಿಟ್ರೆ ಮತ್ತೆ ನಮ್ಮ ಸುತ್ತಮುತ್ತ ಅಂತ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಈ ಕಡೆ ಉತ್ತರ ಕನ್ನಡ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಈ ಶಿವಮೊಗ್ಗ ಆ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ಅಂತಂದ್ರೆ ನಮ್ಮ ಏಲಕ್ಕಿ ಬಾಳೆ ಇದೆ. ಇವು ಏನೇ ಎಲ್ಲ ಅವನು ಇದೆ. ಏಲಕ್ಕಿ ಬೆಳೆ ನಮ್ಮ ಬಿಜಾಪುರ ನಾಡಿನೊಳಗೆ ಬೆಳೆದಿಲ್ಲ ಅಂತ ಅಂದ್ರೆ ಏನಂದ್ರೆ ಮುಖ್ಯವಾಗಿ ಆ ಏಲಕ್ಕಿ ಬಾಳೆ ಏನಿದೆ ಅದು ನಾವು ಇಂಟರ್ ಕ್ರಾಪ್ ಆಗಿ ನಾವು ಬೆಳಿತೀವಿ. ಅಂತರ ಬೆಳೆಯಾಗಿ ನಾವು ಪ್ಲಾಂಟೇಶನ್ ಇದರಲ್ಲಿ ಅಂತರ ಬೆಳೆಯಾಗಿ ನಾವು ಬೆಳಿತಾ ಇದ್ದೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಈ ಪ್ಲಾಂಟೇಶನ್ ಬೆಳೆಗಳಾಗಿರ್ಬೋದು, ಅಲ್ಲಿ ನಾವು ಹೆಚ್ಚಾಗಿ ಅಂತರ ಬೆಳೆಯಾಗಿ ಬೆಳಿತೀವಿ. ಸೊ ಇದು ಎರಡನೇದು ಇದರ ಒಂದು ಸೂಕ್ತತೆ ಬಂದಾಗ, ವಾತಾವರಣ ಸೂಕ್ತತೆ ಬಂದಾಗ ಮಲೆನಾಡ ಒಂದು ವಾತಾವರಣ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ನಮ್ಮ ಒಂದು ಕೇಂದ್ರದಲ್ಲಿ ವಿವಿಧ ಒಂದು ಬಾಳೆಹಣ್ಣಿನ ತಳಿಗಳಿದಾವೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಅಳವಡಿಸ್ಕೊಂಡಿರುವಂಥದ್ದು, ಅಡಾಪ್ಟ್ ಮಾಡಿರ್ತಕ್ಕಂಥ ತಳಿ ಅಂತಂದ್ರೆ ನಾವು ಇದು ಪೊಪುಲಾ ಅಂತ ಹೇಳ್ತೀವಿ. ಪೊಪುಲಾ ಇದು ಮೂಲತಃ ಏನಿದೆ ಅದು ಫ್ರೆಂಚ್ ವೆರೈಟಿ ಇದೆ, ಅಂದ್ರೆ ಫ್ರಾನ್ಸ್ದಿಂದ ಬಂದಿರತಕ್ಕಂಥ ಒಂದು ವೆರೈಟಿ. ಸೊ ಇದು ಯಾಕೆ ಇಷ್ಟಪಡ್ತೀವಿ ಅಂತಂದರೆ ಚಿಪ್ಸ್ ಬಹಳ ಒಳ್ಳೆ ಎಕ್ಸಲೆಂಟ್ ಚಿಪ್ಸ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು ಒಂದು ತಳಿ ಇದೆ. ಅದು ಸಿಹಿ ತುಂಬ ಬರೋದಿಲ್ಲ. ಇವನ್ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಇದನ್ನು ತಿಂತಕ್ಕಂಥದ್ದನ್ನು ನಾವು ರೆಕಮೆಂಡ್ ಮಾಡ್ಬೋದು. ಮತ್ತು ಇದರಿಂದ ಏನಾಗ್ತದೆ, ಒಂದು ಕಲರ್ ಅಂದರೆ ನಾವು ಚಿಪ್ಸ್ ಮಾಡಿದಾಗ ಕಲರ್ ಏನು ಡೆವಲಪ್ಮೆಂಟ್ ಏನಿದೆ ಅದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು, ಅದನ್ನು ಕೂಡ ನಾವು ಮತ್ತು ಇಳುವರಿ ಅಂತ ಬಂದಾಗ ಒಂದು ಗೊನೆಯಲ್ಲಿ ಸುಮಾರು 25ರಿಂದ 30 kgವರೆಗೆ ಇಳುವರಿಯನ್ನು ನಾವು ತೆಗೆದುಕೊಳ್ಬೋದು. ಅದೇ ರೀತಿ ಇದು ಕೆಂಪು ಬಾಳೆ ಅಂತ ನಮ್ಮ ಒಂದು ಗುಲ್ಬರ್ಗ ಪ್ರದೇಶದಲ್ಲಿ ಕಮಲಾಪುರ ಅಂತ ಪ್ರದೇಶ ಇದೆ, ಆ ಒಂದು ಭಾಗದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು. ಇದು GI ಬೆಳೆ ಅಂತ ಹೇಳ್ತೀವಿ. ನಮ್ಮ ಒಂದು ಪ್ರದೇಶದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ತಳಿ ಇದೆ, ಅದು ಜಿಯೋಗ್ರಫಿಕಲಿ ಇಂಡಿಕೇಟೆಡ್ ಕ್ರಾಪ್ ಅಂತ ಹೇಳ್ತೀವಿ. ಇದನ್ನು ಕೂಡ ಇದು ಹೆಚ್ಚಿನ ಪೊಟ್ಯಾಶ್ ಅಂಶ ಇದೆ. ಸೊ ಮತ್ತು ಎತ್ತರ ಬೆಳೀತದೆ. ಇದು ಇಳುವರಿ ಕೊಡಲಿಕ್ಕೆ ನಾಟಿ ಮಾಡಿದ ನಂತರ ಸುಮಾರು 18 ತಿಂಗಳವರೆಗೆ ಇದು ಟೈಮ್ ತಗೊಳ್ತದೆ. ಇದು ಬೇಗ ಬರ್ತದೆ ಇಳುವರಿಗೆ, ಇದು ಲೇಟಾಗಿ ಬರ್ತದೆ. ಮತ್ತು ಇದು ಹಣ್ಣು ವಿಶೇಷತೆ ಅಂದರೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರತಕ್ಕಂಥದ್ದು ಇದೆ. ಸರ್ ಇದು ತೋರಿಸ. ಮತ್ತು ಕಡಿಮೆ ಎತ್ತರ ಗಿಡ್ಡ ತಳಿಗಳ ಬೇರೆ ಬೇರೆ ಆದಂಥ ತಳಿಗಳಿದ್ದಾವೆ. ವಿಶೇಷ ಅಂದರೆ ಡಾರ್ಫ್ ಕ್ಯಾವೆಂಡಿಶ್ ಅಂದರೆ ಈ ಗಿಡ್ಡ ಒಂದು ಪ್ರಭೇದಗಳು ಅಂತಲೇ ಹೇಳ್ತೀವಿ. ಈ ಗಿಡ್ಡ ಕಾಮನ್ ಆಗಿ ನಾವು ಚುಕ್ಕೆ ಬಾಳೆ ಅಂತ ಕರಿತೀವಲ್ಲ, ಅದಕ್ಕೆ ಡಾರ್ಫ್ ಕ್ಯಾವೆಂಡಿಶ್ ಅಂತ ಪ್ರಚಲಿತವಾಗಿರ್ತಕ್ಕಂಥ ಒಂದು ತಳಿ. ಅದನ್ನು ಕೂಡ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥದ್ದು ಮತ್ತು ಸಿಹಿ ಆಗಿರ್ತಕ್ಕಂಥ ಒಂದು ತಳಿ ಅಂತಲೇ ಹೇಳ್ಬೋದು. ಅದೇ ರೀತಿ ಮಾರ್ಟ್ಮನ್ ಅಂತ. ಸೊ ಇವೆಲ್ಲನೂ ಕೂಡ ಎಕ್ಸಾಟಿಕ್ ವೆರೈಟೀಸ್ ಕೂಡ ಇದ್ದಾವೆ. ತಮಿಳುನಾಡು ಮತ್ತು ಕೇರಳ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ತಳಿಗಳಿದ್ದಾವೆ. ಸೊ TBM 9 ಅಂತ. ಸೊ ಇದು TBM 9 ಕೂಡ ಇದನ್ನು ಒಂದು ಗಿಡ್ಡ ತಳಿನೇ ಇದೆ. ಗಿಡ್ಡ ತಳಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳಿದೆ. ಸೊ ಅದೇನೇ ಕದಳಿ ಅಂತ. ಕದಳಿ ಕೂಡ ಈ ಒಂದು ನಮ್ಮ ಒಂದು ದಕ್ಷಿಣ ಭಾಗದಲ್ಲಿ ಬೆಳೀತಕ್ಕಂಥ ಒಂದು ತಳಿ ಇದೆ. ಸೊ ಇದನ್ನು ಕೂಡ ಹೆಚ್ಚಿನ ಪ್ರಚಲಿತ ಇರತಕ್ಕಂಥ ತಳಿ ಇದೆ. ಸೊ ಕೃಷ್ಣ ವ್ಯವಸಾಯ ಅಂತಕ್ಕಂಥದ್ದು. ಸೊ ಇವು ಕೂಡ ತಮಿಳುನಾಡು ಮತ್ತು ಕೇರಳ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ತಳಿಗಳಿದ್ದಾವೆ. ಮತ್ತು ಕಲ್ಟಿವರ್ ರೋಸ್ ಅಂತ, ಅವು ಚಿಕ್ಕ ಹಣ್ಣು ಕೊಡುವಂಥದ್ದು. ಗ್ರ್ಯಾಂಡ್ 9 ಇದು ಅಂತ ಪ್ರಚಲಿತ ಇರತಕ್ಕಂಥದ್ದು, ಭಾಳ ಸಿಹಿ ಆಗಿರ್ತಕ್ಕಂಥದ್ದು. ನಮ್ಮ ಭಾಗದಲ್ಲಿ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ವಿವಿಧ ಪ್ರದೇಶಗಳಲ್ಲಿ ಕಮರ್ಷಿಯಲ್ ಆಗಿ ವಾಣಿಜ್ಯ ರೀತಿಯಲ್ಲಿ ಬೆಳೀತಕ್ಕಂಥದ್ದು ಇದಾಗಿದೆ. ನೇಂದ್ರನ್ ಇದು ಮೂಲತಃ ಒಂದು ಕೇರಳದಲ್ಲಿ ಜಾಸ್ತಿ ಬೆಳೀತಕ್ಕಂಥದ್ದು. ಇದರದ್ದು ವಿಶೇಷ ಗುಣ ಏನಂತಂದ್ರೆ ಇದು ಚಿಪ್ಸ್ ಮತ್ತು ತಿನ್ಲಿಕ್ಕೆ ಎರಡಕ್ಕೂ ಬಳಸ್ತಾರೆ. ಸೊ ಈಗಾಗಲೇ ಹೆಚ್ಚಿನ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಯಾವ್ದಾದ್ರು ಇದೆ ಚಿಪ್ಸ್ ಮೇಕಿಂಗ್ ಅಲ್ಲಿ ಅಂತಂದ್ರೆ ಈ ನೇಂದ್ರನ್ ಒಂದು ತಳಿ ಇದೆ. ಸೊ ಅದೇ ರೀತಿ ಫುಲೆ ಪ್ರೈಡ್ ಅಂತಕ್ಕಂಥದ್ದು, ಇದು ಕುಬ್ಜ ಜಾತಿಯ ಒಂದು ಇದೆ. ಇದನ್ನು ಕೂಡ AAA ಗ್ರೂಪ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಇದು ಕೂಡ ಒಂದು ಮಹಾರಾಷ್ಟ್ರ ಒಂದು ಪ್ರದೇಶದಲ್ಲಿ
ಬೆಳತಕ್ಕಂಥದ್ದು. ಮತ್ತು MPKV ರಾಹುರಿ ಅಂತಕ್ಕಂಥ ಒಂದು ಸಂಸ್ಥೆ ಇದೆ, ಯೂನಿವರ್ಸಿಟಿ ಇದೆ, ಆ ಒಂದು ತಳಿಯನ್ನ ಈ ತಳಿಯನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಅದೇ ರೀತಿ ಬೇರೆ ಬೇರೆ ಆದಂತ ತಳಿಗಳು ಇದಾವೆ. ಸೊ ಇದರಲ್ಲಿ NRC 17 ಅಂತ, ಮಲೈಕಲಿ ಅಂತ, ಜವಾರಿ ಬಾಳೆ ಅಂತ, ಅಂದ್ರೆ ಅದು ರಾಜಪುರಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕೂಡ ಬೇರೆ ಬೇರೆ ಆದಂತ ತಳಿಗಳು. ಇದರಲ್ಲಿ ತಳಿಗಳಂತ ಬಂದಾಗ ನಾವು 3 ರೀತಿಯಲ್ಲಿ ನಾವು ವಿಭಾಗಗಳನ್ನು ಮಾಡ್ತೀವಿ. ಒಂದು ತಿನ್ಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು, ಸಿಹಿ ಆಗಿರ್ತಕ್ಕಂಥದ್ದು, ಅದನ್ನ ನಾವು ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು. ಎರಡನೇದಾಗಿ ಒಂದು ತರಕಾರಿ ರೂಪದಲ್ಲಿ ಬಳಸ್ತಕ್ಕಂಥದ್ದು, ಮತ್ತು ಮೂರನೇದಾಗಿ ನಾವು ಚಿಪ್ಸ್ ಅಂದ್ರೆ ಸಂಸ್ಕರಣೆಗೆ, ಹೀಗೆ ಬೇರೆ ಬೇರೆ ಆದಂತ ಇದರಿಂದ ಬೇರೆ ಆದಂತ ಪದಾರ್ಥಗಳನ್ನು ಕೂಡ ನಾವು ತಯಾರು ಮಾಡ್ಬೋದು. ಈ ನಾರಿನ ಸೊ ಒಂದು ಇದಕ್ಕೆ ಏನಂದ್ರೆ ಕಲ್ಪವೃಕ್ಷ ಅಂತಾನೆ ಕರಿಬಹುದು. ಯಾಕಂದ್ರೆ ಪ್ರತಿಯೊಂದು ಭಾಗನೂ ಕೂಡ ಈ ಒಂದು ಗಿಡದ ಪ್ರತಿಯೊಂದು ಭಾಗನೂ ಕೂಡ ಒಂದಲ್ಲ ಒಂದು ರೀತಿಯನ್ನ ಬಳಸಬಹುದು. ಅಲ್ಲಿ ಗಿಡದಲ್ಲಿ ಬರ್ತಕ್ಕಂತ ಒಂದು ನಾರಿನ ಏನಿದೆ, ನಾರನ್ನು ಕೂಡ ಬುಟ್ಟಿ ಆಗಿರ್ಬೋದು. ಮತ್ತೆ ಇದು ಈ ಪಿಕಲ್ ಏನಿದೆ, ನಾರಿನಿಂದ ಅದೇನು ನಮ್ದೇನು ಸೂಡೋಸ್ಟಮ್ ಅಂತ ಹೇಳ್ತೀವಿ, ಅದರಿಂದನೇ ಕೂಡ ನಾವು ತಯಾರಿಸತಕ್ಕಂಥದ್ದು. ಈ ಚಿಪ್ಸ್, ದಾರ ಮತ್ತು ಬೇರೆ ಬೇರೆ ಆದಂತ ಒಂದು ಸಂಸ್ಕರಿಸಿದ ಪದಾರ್ಥಗಳನ್ನು ನಾವು ಕೂಡ ಇಲ್ಲಿ ಕಾಣ್ತಾ ಇದ್ದೇವೆ. ಸೊ ಇವೆಲ್ಲ ಕೂಡ ಸೊ ಇದು ನಮ್ಮ ಒಂದು ಬಾಳೆ ಬಗ್ಗೆ ಆಯ್ತು. ಚಿಕ್ಕು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಬೆಳೆ ಅದೇ. ಸೊ ಚಿಕ್ಕು ಕೂಡ ನಮ್ಮ ಒಂದು ಭಾಗದ ಒಂದು ಪ್ರಮುಖ ಹಣ್ಣುಗಳಲ್ಲಿ ಇದೊಂದು ಕೂಡ ಆಗಿದೆ. ಬಹಳ ಸಿಹಿ ಆಗಿರ್ತಕ್ಕಂಥದ್ದು ಮತ್ತು ಹೆಚ್ಚಿನ ಪೋಷಕಾಂಶ ಹೊಂದಿರತಕ್ಕಂಥದ್ದು, ಮತ್ತು ಹಾಡಿ ಬೆಳೆ ಇದೆ, ಬಹಳ ರಫ್ ಅಂಡ್ ಟಫ್ ಬೆಳೆಯುವಂಥ ಒಂದು ಬೆಳೆಯಾಗಿದೆ. ಸೊ ಇದರಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ಸರಾಸರಿ 54 ತಳಿಗಳಿದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದಂದರೆ ಕ್ರಿಕೆಟ್ ಬಾಲ್, ಕಾಲಿಪಟ್ಟಿ, ಸೊ ಗೌರಯ್ಯ, DHS 1, DHS 2, DHS 1-2 ಅದು ನಮ್ಮ ಒಂದು ಭಾಗದಲ್ಲಿ ಸರಿಯಾಗಿ ಬೆಳೀತಕ್ಕಂಥ ಒಂದು ತಳಿಗಳಿದೆ. ಅದರಲ್ಲಿ DHS 1-2/1 ಇದು ಏನಿದೆ, ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ತಳಿಯಾಗಿದೆ. ಅದು ಅಲ್ಲದೆ ಬೇರೆ ಬೇರೆ ಆದಂಥ ಭಾಗದಲ್ಲಿ ಬೇರೆ ಬೇರೆ ಆದಂಥ ತಳಿಗಳನ್ನು ಕೂಡ ನಾವು ಕಾಣಬಹುದು. ತಗರಂ ಪುಡಿ, ದ್ವಾರ ಪುಡಿ, ಕೀರ್ತಿ ಭಾರತಿ, ಓವಲ್, ಕೋತ್ರಿ, ಕೋಟು, PKM 2, PKM 1, PKM 3 ಹಾಗೆ ಬೇರೆ ಬೇರೆ ಆದಂಥ ಒಂದು ತಳಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲ ವೈವಿಧ್ಯತೆ ಇರೋದ್ರಿಂದ ನಮ್ಮ ದೇಶ, ನಮ್ಮ ಒಂದು ನಾಡು ಏನಿದೆ ಸಮೃದ್ಧಿ ಇದೆ ಅಂತಕ್ಕಂಥದ್ದು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ತಮ್ಮ ಹೆಸರು ಹೇಳಿ ಜೋರ್ಲಿ. ಸರ್ ನಮಸ್ತೆ, ನನ್ನ ಹೆಸರು ಮಹೇಶ್ವರಿ ಮಲ್ಲೇಶ್ ಪಾಟೀಲ್. ನನ್ನ ಹೆಸರು ಮಹೇಶ್ವರಿ ಮಲ್ಲೇಶ್ ಪಾಟೀಲ್ ಅಂತ ಹೇಳಿ. ನಾವು ಒಂಟ್ಕೋಡಿಂದ ಬಂದಿವಿ ಸರ್, ಮುಧೋಳ ತಾಲೂಕು, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಈಗ ನೀವೇ ಪ್ರಾಡಕ್ಟ್ ಮಾಡ್ತೀರಿ? ಹೌದು ಸರ್. ಸಾವಯವ ಪ್ರಾಡಕ್ಟ್ ಮಾಡ್ತೀರಿ? ಹೌದು ಸರ್. ತೋರಿಸ್ರಿ, ಇದೇನು ತೋರಿಸ್ರಿ ಸ್ವಲ್ಪ, ಅಲ್ಲಿ ರೈತರು ನೋಡ್ತಿರ್ತಾರೆ. ಓಕೆ ಸರ್. ಸರ್ ಇದು ಮಸಾಲೆ ಖಾರ ಅಂತ ಹೇಳಿ ಮೆಣಸಿನ ಪುಡಿ ಜೊತೆ ನಾವು 28 ಮಸಾಲೆಗಳನ್ನ ಹಾಕಿ ರೆಡಿ ಮಾಡಿರ್ತೀವಿ ಇದ್ರೊಳಗಡೆ. ಇದ್ರದ್ದು ಸ್ವಲ್ಪ ಹುರಿಯೋದಕ್ಕಂತೇಳಿ ಒಂದಷ್ಟು ಎಣ್ಣೆ ಬೇಕಾಗ್ತದೆ. ಗಾಂಧಿನ ತೆಗೆದ್ರೆ ಶೇಂಗಾ ಎಣ್ಣೆ ಯೂಸ್ ಮಾಡಿ ರೆಡಿ ಮಾಡಿರ್ತೀವಿ. ಸೊ ಟೋಟಲಿ ಕೆಮಿಕಲ್ ಫ್ರೀ ಆಗಿ ರೆಡಿ ಮಾಡಿರ್ತಾರೆ ಇದ್ರೊಳಗೆ. ಬೆಳ್ಳುಳ್ಳಿ ಬೆಳೆಸಿರೋದು ಕೂಡ ಜವಾರಿ ಬೆಳ್ಳುಳ್ಳಿ. ಉಳ್ಳಾಗಡ್ಡೆ ಅಂದ್ರೆ ಈರುಳ್ಳಿ ಬೆಳೆಸಿವ್ರಿ, ಅದು ಕೆಮಿಕಲ್ ಫ್ರೀ ಆಗಿ ಬೆಳೆದಿರ್ತಾರೆ, ಬಳತ ಅಂತ ಹಾಕ್ತಾರೆ. ಸೊ ಅಂತ ಈರುಳ್ಳಿನ ಬೆಳೆಸಿರ್ತೀವಿ. ಸೊ 0% ಕೆಮಿಕಲ್ ರೀ, 0% ಪ್ರಿಸರ್ವೇಟಿವ್, ಟೋಟಲಿ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಾಂ ಸರ್, ಇದು ನನ್ನ ಮೇನ್ ಪ್ರಾಡಕ್ಟ್ ಸರ್. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ. ಇದು ಒಂದು ಹಾಕಿ ನೀವು ಎಲ್ಲ ಥರ
ಇದಾವ್ರಿ ಅವನು ನಮಗೆ ಡೈಲಿ ಕನ್ಸಂಪ್ಷನ್ ಮಾಡೋದ್ರಿಂದ ಆಯುರ್ವೇದಿಕ್ ಮೆಡಿಸಿನಲ್ ವ್ಯಾಲ್ಯೂಸ್ನ ನಾವು ಡೈಲಿ ಕನ್ಸಂಪ್ಷನ್ ಮಾಡ್ದಂಗೆ ಸೊ ಸಣ್ಣ ಪುಟ್ಟ ತೊಂದರೆಗಳು ಕಡಿಮೆ ಆಗ್ತಾ ಬರ್ತವೆ ಡೈಲಿ ಯೂಸಸ್. ಈಗ ನೀವು ಇದನ್ನು ಮುಧೋಳದಾಗ ಅಷ್ಟೇ ಸೇಲ್ ಮಾಡ್ತೀರೋ ಬಿಜಾಪುರ ಕಳಿಸ್ತೀರೋ? ಇಲ್ಲ ಸರ್, ಎಲ್ಲ ಕಡೆ ಕಳಿಸ್ಕೊಡ್ತೀವಿ ಸರ್ ನಾವು. ಎಲ್ಲ ಕಡೆ ಹಾಂ, ಇದು ನಂದು ನೋಡ್ರಿ, ನಮ್ದು ಆನ್ಲೈನ್ ಕಾರ್ಡ್ ಇದೆಯಾ ಸರ್ ಮೇಡಮ್ ಅವರು? ಈ ಕಾರ್ಡ್ ತಗೋರಿ, ನಿಮ್ಮ ಕಾರ್ಡ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾನು. ನೀವು ಅವರಿಗೆ ನಂಬರ್ ಕೊಟ್ಟರೆ ನೀವು ಮಾತಾಡ್ಬೋದು ಅವ್ರ ಜೊತೆ, ಎಲ್ಲಿ ಸಪ್ಲೈ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದು ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ರೀ ನಮ್ಮದು ವೆಬ್ಸೈಟಿಗೆ ರೀಚ್ ಆಗ್ತದೆ, ಅಲ್ಲಿಂದ ನೀವು ಆನ್ಲೈನ್ ಆರ್ಡರ್ ಕೂಡ ಮಾಡ್ಬೋದು. ನಾ ಹಾಕ್ತೀನಿ. ಇದು ನಂದು ಫೋನ್ ನಂಬರ್. ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವು ಯಾವುದೇ ಟೈಮ್ ಒಳಗಡೆ ನೀವು ಕಾಲ್ ಮಾಡಿದ್ರು ನಿಮ್ದು ಅಡ್ರೆಸ್ ನಮ್ಮ ವಾಟ್ಸಪ್ಪಿಗೆ ಕಳಿಸ್ಕೊಟ್ರೆ ನಿಮ್ಮ ಮನೆಗೇನೆ ಕಳಿಸ್ಕೊಡ್ತೀವಿ. ಕಳಿಸ್ತೀವಿ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಕೊಲೀಗ್ಸ್ ಆಗಿರಲಿ, ಬೇರೆ ದೂರ ಕಡೆ ಇರ್ತಾರೆ. ಮುಧೋಳದಿಂದ ಎಷ್ಟು ಕಿಲೋಮೀಟರ್ ಆಗಿರ್ತೀರಿ ತಮ್ಮ ಊರು? 18 ಕಿಲೋಮೀಟರ್ ದೂರ ಆಗುತ್ತೆ. 18 ಕಿಲೋಮೀಟರ್. ಹಾಂ ಸರ್, ನಮ್ದು ಯಾವುದೇ ರೀತಿ ಶಾಪ್ಗಳಿಲ್ಲ, ಇಲ್ಲ. ಮನೆಯೊಳಗೆ ರೆಡಿ ಮಾಡ್ತೀವಿ. ಸೊ ಯಾರನ್ನ ಕೇಳಿದ್ರು ನಾವು ಅಲ್ಲಿಗೆ ಅವ್ರ ಮನೆವರೆಗೂ ತಲುಪಿಸ್ಕೊಡ್ತೀವಿ. ನಂದು ಆಲ್ಮೋಸ್ಟ್ ಮೈಸೂರು, ಬೆಂಗಳೂರು ಕಡೆ ಎಲ್ಲ ಜಾಸ್ತಿ ಮಾರ್ಕೆಟಿಂಗ್ ಅದ ರೀ. ಅವ್ರೇನಾಗ್ಬೇಕು ಸರ್ ಅವರು ಬೇರೆದವ್ರು. ಅವರು ಬೇರೆದವ್ರು. ಬೇರೆದವ್ರು. ನೀವು ಇಷ್ಟೇ ಇಟ್ಕೊಂಡು ಇದಿಷ್ಟೇ ನಂದು. ನೀವು ಏನೇನು ತಯಾರು ಮಾಡ್ತೀರಿ ಹೇಳ್ರಿ? ಈಗ ಅರಿಶಿನ ಮಸಾಲೆ, ಪುಡಿ. ಇದು ಮಸಾಲೆ ಖಾರ ಆಯ್ತು ಸರ್. ಅರಿಶಿನ. ನೆಕ್ಸ್ಟ್ ಇದು ಅರಿಶಿನ ಪುಡಿ ಸರ್. ಆರ್ಗ್ಯಾನಿಕ್ ಬೇರ್ಗಳನ್ನ ತರಿಸ್ಬಿಟ್ಟು ನಾವು ಪೌಡರ್ ಮಾಡಿ ರೆಡಿ ಮಾಡಿರೋದ್ರಿ. ಹಾಂ. ನಮ್ಮದು ಫುಡ್ ಇಂಡಸ್ಟ್ರಿ ಆಗಿರೋದ್ರಿಂದ ಹೈಜಿನಿಕ್ ನಾವು ಭಾಳ ಮೇಂಟೈನ್ ಮಾಡಬೇಕಾಗ್ತದೆ. ಹಾಂ. ಸೊ ಕೈಲಿಂದ ಮಾಡಿರ್ತೀವಿ, ಹೇರ್ ಕ್ಯಾಪ್ ಯೂಸ್ ಮಾಡಿರ್ತೀವಿ, ದೆನ್ ಮಾಸ್ಕ್, ಇದಿಷ್ಟು ಮಾಡ್ಕೊಂಡೆ ನಾವು ಪ್ಯಾಕೇಜಿಂಗ್ ಮಾಡಿರಲಿ, ಯಾವುದೇ ರೆಡಿ ಮಾಡಿರಲಿ ಎಲ್ಲನೂ ಈ ರೀತಿನ ಹೈಜಿನಿಕ್ ರೆಡಿ ಮಾಡಿರ್ತೀವಿ. ಇದು ಅರಿಶಿನ ಪುಡಿ ರೀ. ಇದು ಶೇಂಗಾ ಚಟ್ನಿ. ಶೇಂಗಾ ಬೀಜನೂ ನಾವು ಇದರಿಂದನೇ ರೀ, ಏನು ಆರ್ಗ್ಯಾನಿಕ್ ಶೇಂಗಾನ ತರಿಸ್ಕೊಂಡು ನಾವು ಅದನ್ನ ರೆಡಿ ಮಾಡ್ತೀವಿ. ಇದ್ರ ಒಳಗಡೆನೂ ಅಷ್ಟೇ ರೀ, ನಾವು ಯಾವುದೇ ರೀತಿ ಎಣ್ಣೆದು ಎಲ್ಲ ಯೂಸ್ ಮಾಡಂಗಿಲ್ಲ. ಇದ್ರೊಳಗಿಂದ ಎಣ್ಣೆ ತೆಗ್ದಿರಂಗಿಲ್ಲ. ನ್ಯಾಚುರಲ್ ಆಗಿ ಶೇಂಗಾ ಬಂದಿರ್ತಲ್ಲ ಅದನ್ನ ನೀಟಾಗಿ ಕೈಲಿಂದ ಹುರಿದು ಬಿಟ್ಟು ರೆಡಿ ಮಾಡೋದ್ರಿ ಇದು. ಆಮೇಲೆ ಅಗಸೆ ಬೀಜ. ಅಗಸೆ ಬೀಜ ಇದನ್ನ ಒಮೆಗಾ 3ಗೋಸ್ಕರ ಕನ್ಸಂಪ್ಷನ್ ಮಾಡಬೇಕು. ಅಗಸೆ ಬೀಜ. ಅಗಸೆ ಬೀಜ ಚಟ್ನಿ ಪುಡಿ ರೀ. ಅಗಸೆ ಬೀಜನ ಒಮೆಗಾ 3ಗೋಸ್ಕರ ಕನ್ಸಂಪ್ಷನ್ ಮಾಡಬೇಕು. ಬಟ್ ಯಾವುದೋ ಒಂದು ವೇ ಒಳಗೆ ಮಾಡ್ಬೇಕ್ರಿ. ಹಾಗೆ ತಿನ್ನಕ್ ಹೋದ್ರೆ ಒಬ್ರು ಕಹಿ ಅಂತಾರ, ಒಬ್ರು ಒಗರೊಗ್ರು ಅಂತಾರ. ಸೊ ಅದಕ್ಕೊಂದು ಆಲ್ಟರ್ನೇಟ್ ವೇರ್ ಸರ್ ಇದು. ಅರಿಶಿನ ಇದನ್ನ ಚಟ್ನಿ ಪುಡಿಯಾಗಿ ರೆಡಿ ಮಾಡಿರ್ರಿ. ಸೊ ನೀವು ಇದನ್ನ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ದೋಸೆ ಮೇಲ್ಗಡೆ ಹಾಕೊಂಡು ತಿನ್ಬೋದು, ಆಮೇಲೆ ರೊಟ್ಟಿ ಚಪಾತಿ ಜೊತೆ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದು ಈ ಥರ ಎಲ್ಲ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದ್ರೊಳಗಡೆ ಒಮೆಗಾ 3 ಜಾಸ್ತಿ ಇರೋದ್ರಿಂದ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೇದ್ರಿ. ಅದಕ್ಕೊಂದು ಆಲ್ಟರ್ನೇಟ್ ವೇ ಹುಡ್ಕೊಂಡು ಸರ್. ಇದು ಗುರೆಳ್ ಚಟ್ನಿ ಪುಡಿ ಸರ್. ಇದನ್ನ ಸೌತ್ ಕರ್ನಾಟಕ ಅಂದ್ರೆ ಮೈಸೂರು, ಬೆಂಗಳೂರು ಆ ಸೈಡ್ ಎಲ್ಲ ಇದನ್ನ ಹುಚ್ಚೆಳ್ಳು ಅಂತಾರೆ. ಗುರೆಳ್ಳು ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ. ಸೊ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅದ್ರ ಚಟ್ನಿ ಪುಡಿ ರೀ. ಇದ್ರ ಒಳಗಡೆ ರೀ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಪೊಟ್ಯಾಷಿಯಂ, ಜಿಂಕ್ ಎಲ್ಲ ಭಾಳ ಹೇಳ ಪ್ರಮಾಣದೊಳಗಡೆ ಇರ್ತದ. ಆಮೇಲೆ ಇದ್ರೊಳಗಡೆ ಏನು ನಾರಿನ ಅಂಶ ಅಂತ ಹೇಳ್ತೀವಿ, ಅದು ಜಾಸ್ತಿ ಹೇಳ ಪ್ರಮಾಣದೊಳಗೆ ಇರ್ತದೆ. ಸೊ ಕಾನ್ಸ್ಟಿಪೇಷನ್ ಇರೋರಿಗೆ ಬಹಳ ಒಳ್ಳೇದ್ರಿ ಇದು. ಸೊ ನಾವು ಉತ್ತರ ಕರ್ನಾಟಕದವ್ರು ಏನ್ ಮಾಡ್ತೀವಿ, ರೊಟ್ಟಿ ಜೊತೆ ಇವನ್ನೆಲ್ಲ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಿರ್ತೀವಿ. ಸೊ ಇದು ನಮ್ಮ ಡೈಲಿ ಸೊ ಇದ್ರೊಳಗಡೆ ನಾರು ಪದಾರ್ಥ ಇರೋದ್ರಿಂದ ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬಾ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀಳ್ತದೆ. ಬಟ್ ನಾನು 100% ಕ್ಯೂರ್ ಆಗ್ತೈತೆ ಅಂತ ಹೇಳಂಗಿಲ್ಲ. ಡೈಲಿ ಬೇಸಿಸ್ ಒಳಗೆ ತಿನ್ನೋದ್ರಿಂದ ರೋಗದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಇವೆಲ್ಲ ಊಟದ ಜೊತೆ ನಾವು ಡೈಲಿ ಬೇಸಿಸಲ್ಲಿ ಅಗಸೆ ಚಟ್ನಿ ಪುಡಿ ಆಗಿರಲಿ, ಗುರೆಳ್ ಚಟ್ನಿ ಪುಡಿ ಆಗಿರಲಿ, ಶೇಂಗಾ ಚಟ್ನಿ ಪುಡಿ ಆಗಿರಲಿ ಇದನ್ನೆಲ್ಲ ತಿನ್ನೋದ್ರಿಂದ ಪ್ರೋಟೀನು ಒಂದಷ್ಟು ಬೇಕಾಗಿರೋ ಮಕ್ಕಳಿಗೆಲ್ಲ ಬೇಕಾಗಿರಲಿ, ನಮಗಾಗಿರಲಿ ಪ್ರೋಟೀನ್ ಲೆವೆಲ್ ಎಲ್ಲ ನಾವು ಕಂಪ್ಲೀಟಾಗಿ ಬ್ಯಾಲೆನ್ಸ್ಡ್ ಫುಡ್ ಆಗಿ ತಿನ್ನಂಗಿಲ್ಲ ನಾವು ಇದು. ಆಮೇಲೆ ನಮ್ಮದು ಇನ್ನೊಂದಿದೆ ಸರ್, ಪುಟಾಣಿ ಚಟ್ನಿ ಪುಡಿ. ಪುಟಾಣಿ ಚಟ್ನಿ ಪುಡಿ ನಾವಿನ್ನ ಇದ್ರ ಲೇಬಲ್ ಮಾಡಿಸಿಲ್ಲ. ಇವು 5 ಪ್ರಾಡಕ್ಟ್ ಮಾಡಿರೋದ್ರಿ. ಬಟ್ ಕಸ್ಟಮರು ನಮ್ಗೆ ಇದನ್ನು ಜಾಸ್ತಿ ಕೇಳಿಕತ್ತಿದ್ರು. ಒಂದ್ಸತಿ ಸ್ಯಾಂಪಲ್ ಕೊಟ್ಟಿದ್ದೆ, ಓಕೆ ನಮ್ಗೆ ಇದು ಬೇಕು ಅಂತಂದ್ರು. ಸೊ ಪುಟಾಣಿ ಚಟ್ನಿನೂ ಸಿಗ್ತದ್ರಿ. ಆಮೇಲೆ ಪುಳಿಯೋಗರೆ ಪೌಡರ್ ಸಿಗ್ತದ, ಸಾಂಬಾರ್ ಪೌಡರು, ಗರಂ ಮಸಾಲೆ ಇವಿಷ್ಟು ಮಾಡಾಕತ್ತೀವಿ. ಅದಕ್ಕಿನ್ನ ಲೇಬಲ್ ಮಾಡಿಸಿಲ್ಲ. ಬಟ್ ಕಸ್ಟಮರ್ಸು ನಮಗೆ ಬೇಕು ಅಂತ ಹೇಳಿದಕ್ಕೆ ನಾವು ಈ ಥರ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿವಿ. ಅವ್ರಿಗೆಲ್ಲರಿಗೂ ಭಾಳ ಇಷ್ಟ ಆಗಿದ್ರಿ. ಸೊ ನೆಕ್ಸ್ಟ್ ಅದನ್ನು ಲೇಬಲ್ ಎಲ್ಲ ಮಾಡಿಸ್ಕೊಂಡು ಅದನ್ನು ಇದ್ರ ಜೊತೆ ಅಡಾಪ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್.
ಮತ್ತು ಹಲ್ಲ ಜುಮ್ ಅಂತಿರ್ತದೆ ಅದು ಕಡಿಮೆ ಆಗುತ್ತೆ. ಇದರಿಂದ ಇಷ್ಟು ರಿಸಲ್ಟ್ ಕೊಡುತ್ತೆ ಇದು ಹಲ್ಪುಡಿಯಿಂದ. ನನಗೆ ಸಾವಯವ ಸಾವಯವ ಕೃಷಿ ಮಾಡುವುದಕ್ಕಾಗಿ ದೇಶಿ ಹಸುಗಳ ಬಳಕೆ ಜಾಸ್ತಿ. ದೇಶಿ ಹಸುಗಳಿಂದ ಬರ್ತಕ್ಕಂಥ ಉತ್ಪನ್ನಗಳನ್ನು ಗೋಮಯ ಭಸ್ಮ ಆಗಿರ್ಬೋದು, ಗೋವಿನ ತುಪ್ಪ ಆಗಿರ್ಬೋದು, ಗಂಜಲ, ಮಜ್ಜಿಗೆ ಇವನ್ನು ಸಹ ನಾನು ಸೇಲ್ ಮಾಡ್ತಾ ಇದ್ದೀನಿ. ನನ್ನ ಹೊಲಕ್ಕೆ ಬೇಕಾದಷ್ಟು ಬಳಸ್ಕೊಂಡು ಜಾಸ್ತಿ ಆದ ಉತ್ಪನ್ನ ನಾನು ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಇದು ತುಪ್ಪ, ದೇಶಿ ಹಸುವಿನ ತುಪ್ಪ, ಇದು ಔಷಧಕ್ಕಾಗಿ ಬಳಸ್ತಾ ಇದ್ದೀನಿ. 1 kg ತುಪ್ಪಕ್ಕೆ 5,000 ರೂಪಾಯಿ ನಾನು ತೆಗಿತಾ ಇದ್ದೇನೆ. ಅರಿಶಿನ ಪುಡಿ, ಇದು ಸಾವಯವ ಅರಿಶಿನ ಪೌಡ್ರ್. ಸಾವಯವ ಬೆಳೆದಿದ್ದ ಅರಿಶಿನವನ್ನು, ನನ್ನ ಹೊಲದಲ್ಲೇ ಬೆಳೆದಂಥ ಅರಿಶಿನವನ್ನು ಸಾವಯವ ಪದ್ಧತಿಯಿಂದ ಬೆಳೆದು ಅದನ್ನು ಹಸಿ ಅರಿಶಿನ ಪೌಡ್ರ್ ಮಾಡ್ತೀನಿ. ಕುದಿಸದೆ ಪಾಲಿಸ್ ಮಾಡದೇ ಇರತಕ್ಕಂಥ ಅರಿಶಿನವನ್ನು ಪೌಡ್ರ್ ಮಾಡಿಕೊಂಡು ನಾನು ಕೆಜಿಗೆ 400 ರೂಪಾಯಿ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಇದು ಕಾಕಂಬಿ ಅಂತ ಬರುತ್ತೆ, ಬೆಲ್ಲದಿಂದ ಕಬ್ಬಿನಿಂದ ತಯಾರು ಮಾಡಿದ್ದು. ಸಾವಯವ ಕಬ್ಬನ್ನು ಬೆಳೆದು ಅದೇ ಕಬ್ಬಿನಿಂದ ರಸ ತೆಗೆದು ಬೆಲ್ಲ ರೆಡಿ ಮಾಡೋಕ್ಕಿಂತ ಮುಂಚೆ ಪ್ರೊಸೀಜರ್ನ ಕಾಕಂಬಿ ಅಥವಾ ಬೆಲ್ಲದ ಪಾಕು ಅಂತ ಕರೀತಾರೆ. ಇದನ್ನ ತೆಗೆದು ಇದು 750 ಗ್ರಾಮಿಗೆ 80 ರೂಪಾಯಿ ಅಂತ ಮಾರಾಟ ಮಾಡ್ತಾ ಇದ್ದೀವಿ. ಇದು 1 kg ಬೆಲ್ಲ, 1 kg ಅಚ್ಚಿಗೆ 70 ರೂಪಾಯಿ ನಾನು ಸೇಲ್ ಮಾಡ್ತಾ ಇದ್ದೀನಿ. ಇದು ಬೆಲ್ಲ ತಯಾರು ಮಾಡಬೇಕಾದ್ರೆ ಇದಕ್ಕೆ ಯಾವುದೇ ಕೆಮಿಕಲ್ಸ್ ಬಳಸೋದಿಲ್ಲ. ಕಬ್ಬು ಬೆಳೆಯುವಾಗ ಯಾವುದೇ ಕೆಮಿಕಲ್ಸ್ ಬಳಸೋದಿಲ್ಲ. ಸಾವಯವ ಪದ್ಧತಿಯಿಂದ ಕಬ್ಬು ಬೆಳೆದು ಬೆಲ್ಲವನ್ನು ಸಾವಯವ ಪದ್ಧತಿಯಿಂದ ತಯಾರು ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಇದು ಶುಂಠಿ ಬೆಲ್ಲ, ಶುಂಠಿ ಸಾವಯವ ಬೆಲ್ಲ ತಯಾರು ಮಾಡೋದು. ಇದರಲ್ಲಿ ಮತ್ತೆ ಹೆಚ್ಚು ಆದಾಯ ಗಳಿಸಬೇಕನ್ನೋ ಉದ್ದೇಶದಿಂದಾಗಿ ಇದರಲ್ಲಿ ಶುಂಠಿಯನ್ನು ಆ್ಯಡ್ ಮಾಡಿಕೊಂಡು ಶುಂಠಿ ಫ್ಲೇವರ್ ಬೆಲ್ಲ ತಯಾರು ಮಾಡಿ ಇದು 140 ರೂಪಾಯಿ kg ನಾನು ಮಾರಾಟ ಮಾಡ್ತಾ ಇದ್ದೀನಿ. ಇದರಲ್ಲಿ ಮತ್ತೆ ಬೇರೆ ಬೇರೆ ಫ್ಲೇವರ್ಗಳು ಬರ್ತವೆ. ಶುಂಠಿ ಬರುತ್ತೆ, ಆಮೇಲೆ ಏಲಕ್ಕಿ ಬರುತ್ತೆ, ಲವಂಗ, ಕಾಳುಮೆಣಸು, ಆಮೇಲೆ ಸಂಕ್ರಮಣದಲ್ಲೆಲ್ಲ ನಾನು ಬಿಳಿ ಎಳ್ಳು, ಕರಿ ಎಳ್ಳು, ಆಕಳ ತುಪ್ಪ ಹಾಕಿ ಮಾಡ್ತೀನಿ. ಅದು 200 ರೂಪಾಯಿ kg ನಾನು ಆಂಧ್ರಕ್ಕೆ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಇದು ಪೌಡ್ರ್ ಬೆಲ್ಲ, ಇದನ್ನ 1 kg ಪೆಂಟಿ ಬೆಲ್ಲ ಮಾಡಿದ್ದು ಅದು 6 ತಿಂಗಳು ಮಾತ್ರ ನಾವು ಯೂಸ್ ಮಾಡ್ಬೋದು. 6 ತಿಂಗಳಕ್ಕಿಂತ ಜಾಸ್ತಿ ಇಟ್ಟರೆ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಜಲ್ದಿ ಹಾಳಾಗುತ್ತೆ. ಆ ಕಾರಣಕ್ಕಾಗಿ ಜಾಸ್ತಿ ದಿವಸ ಇಟ್ಟು ಬಳಸಬೇಕನ್ನೋ ಉದ್ದೇಶಕ್ಕೆ ಈ ಥರ ಪೌಡ್ರ್ ಮಾಡಿ ಇದನ್ನು ಪೂರ್ತಿ ಡ್ರೈ ಮಾಡಿಕೊಂಡು ಇದು 5 ವರ್ಷ ಮಟ್ಟ ಇಟ್ಟು ಬಳಸ್ಬೋದು. ಈ ಬೆಲ್ಲ ಈ ಥರ ಪೌಡ್ರ್ ಮಾಡಿ ರಷ್ಯಾಗಳಿಗೆಲ್ಲ ಕಳಿಸಿದ್ದೇನೆ. 2017ರಲ್ಲಿ ರಷ್ಯಾಕ್ಕೆಲ್ಲ ಸೇಲ್ ಮಾಡಿದ್ದೀನಿ ಪೌಡ್ರ್ ಬೆಲ್ಲ. ವೀಕ್ಷಕರೇ, ಇಲ್ಲಿ ಈ ಬಾಗಲಕೋಟೆ ಕೃಷಿ ಮೇಳದಲ್ಲಿ 200ಕ್ಕಿಂತ ಹೆಚ್ಚು ಮಳಿಗೆಗಳನ್ನು ತೆರೆದಿದ್ದರು. ಬಟ್ ಇಲ್ಲಿ ರೈತರಿಗೆ, ಸಾವಯವ ರೈತರಲ್ಲಿ ಯಾವುದೇ ರೈತರಿಗೆ ಸ್ವಲ್ಪ ಆದ್ಯತೆ ಕಡಿಮೆ ಕೊಟ್ಟಿದ್ದರು. ಬೆಳವಣಿಗೆ ಅಷ್ಟು ಮಾತ್ರ ಎಲ್ಲನೂ ವ್ಯಾಪಾರಿಗಳಿಗೆ ಹೆಚ್ಚಿನ ಮಳಿಗೆಗಳನ್ನು ಒದಗಿಸಿದ್ರು. ನನಗಿದು ಸರಿ ಬರಲಿಲ್ಲ. ಯಾಕಂದರೆ ನಾನು ಧಾರವಾಡ ಕೃಷಿ ಮೇಳ ನೋಡಿದ್ದೀನಿ, ವಿಜಯಪುರ ಕೃಷಿ ಮೇಳ. ರೈತರಿಗೆ ಆದ್ಯತೆ ಕೊಡಬೇಕು. ಇದನ್ನು ಬಿಟ್ಟು ಬರೀ ವ್ಯಾಪಾರಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಬಾಗಲಕೋಟದಲ್ಲಿ. ಇದು ನನಗೆ ಬಹಳ ಕೆಟ್ಟ ಅನ್ನಿಸ್ತು. ನನಗೆ ಸರಿ ಬರಲಿಲ್ಲ ನನಗೆ ಇದನ್ನು. ಅದಕ್ಕಾಗಿ ಏನು ತಾವು ಕಾಮೆಂಟ್ ಮಾಡ್ತೀರಿ ಮಾಡಿ ಪ್ಲೀಸ್.